ನಿಮಗೆ ತಿನ್ನಕ್ಕೆ ಕಷ್ಟ ಆಗ್ತಿದೆ ಅನ್ಸುತ್ತಲ್ಲ, ತಿನ್ಸ್ಲಾ? ನಾ ತಿಂತಾ ಇದ್ದೀನಲ್ಲ, ನೀ ತಿನ್ನು. ಅಲ್ಲ, ಇಷ್ಟೊಂದು ಹೊಟ್ಟೆ ಹಸ್ಕೊಂಡಿದ್ರು ಅಜ್ಜಿಗೆ ಬೇಜಾರಾಗುತ್ತೆ ಅಂತ ಒಂದೇ ಕಾರಣಕ್ಕೆ ಉಪವಾಸ ಇದ್ದೀರಲ್ಲ, ಇದು ನಿಮಗೆ ನೀವೇ ಮೋಸ ಮಾಡ್ಕೊಂಡಂಗೆ ತಾನೆ. ಅನ್ನಂ ಪರಬ್ರಹ್ಮ ಅಂತ ನೀವೇ ಅಂತೀರ. ಕೆಲವ್ರಿಗೆ ಅನ್ನ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನಮ್ಮ ಮುಂದೆ ಅನ್ನ ಇದ್ದಾಗ ನಾವು ಅದನ್ನು ಬೇಡ ಅನ್ಬಾರ್ದು. ನಮ್ದೇನೇ ತಪ್ಪಿದ್ರು ನಾವು ಯಾವತ್ತೂ ಊಟದ ಮುಂದೆ ತೋರಿಸ್ಬಾರ್ದು. ಬೇಡ, ನನಗಿಷ್ಟೇ ಸಾಕು. ಪರವಾಗಿಲ್ಲ, ತಿನ್ನಿ. ಬೇಡ ಅಂತ ನನಗೆ ಹಸ್ಕೊಂಡಿರೋ ಅಭ್ಯಾಸ ಇದೆ, ಆದರೆ ನಿನಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರೋ ನಿಮ್ಗಾಗ್ದೋರು ನಿಮ್ಮನ್ನ ಬೈಕೋತಿದ್ದಾರೆ ಅನ್ಸುತ್ತೆ. ಮೇಲ್ ನೋಡಿ, ಮೇಲ್ ನೋಡಿ, ನನ್ನನ್ನೆಲ್ಲ ಮೇಲ್ ನೋಡಿ. ಯಾವ ಮನೆಯೂ ಆಗಲ್ಲ ಸರ್. ನೋಡಿ ಸರ್, ಈ ಮನೆ ನೋಡಿ ಸರ್, ಮೊನ್ನೆ ತಾನೇ ಕಟ್ಟಿರೋದು. ನಿನ್ನೆ ಗೃಹ ಪ್ರವೇಶ ಆಗಿದೆ, ಇವತ್ತೇ ಶೂಟಿಂಗ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸರ್. ಮನೆ ಚಿಕ್ಕದಾಯ್ತು ಸರ್, ಬ್ಲಾಕ್ಸ್ಗಳಿಲ್ಲ, ಹೆಂಗೆ ಶೂಟಿಂಗ್ ಮಾಡಲಿ ಅಂತ ಹೇಳಿ ದಯವಿಟ್ಟು ಬೇರೆ ಮನೆ ತೋರಿಸಿ. ನೋಡಿ ಸರ್, ಈ ಮನೆ ಎಷ್ಟು ಚೆನ್ನಾಗಿದೆ. ಇಂಥ ಮನೆ ತೋರಿಸಿದ್ರೂ ಒಪ್ತಾ ಇಲ್ಲ. ಈ ಅಪ್ಪನಿಗೆ ಇನ್ನು ಎಂಥ ಮನೆ ಬೇಕು ನೀವೇ ಕೇಳಿ ಸರ್. ಇನ್ನೆಂಥ ಮನೆ ಬೇಕು ಡೈರೆಕ್ಟ್ರೇ? ಸರ್, ಮನೆ ನೋಡೋಕ್ಕೆ ದೊಡ್ಡದಾಗಿರ್ಬೇಕು, ಒಳ್ಳೊಳ್ಳೆ ಬ್ಲಾಕ್ಸ್ಗಳಿರ್ಬೇಕು. ಈ ರಿಚ್ ಪೀಪಲ್ ಇರ್ತಾರಲ್ಲ, ಹಾಂ, ಏಜೆ ಥರದವ್ರು ಇರೋ ಮನೆ ಸಿಗಬೇಕು. ಆಗ ನೋಡಿ ಅಂದ್ಕೊಂಡಂಗೆ ಶೂಟಿಂಗ್ ಮಾಡ್ಬೋದು. ಕೊಡಿಸ್ತೀರಾ? ಈಗೇನು ಡೈರೆಕ್ಟ್ರೇ, ಏಜೆ ಮನೆ ಥರ ಇರ್ಬೇಕು ತಾನೆ? ಏಜೆ ಮನೆನೇ ಕೊಡ್ಸೋಣ ಬಿಡಿ. ಏನೋ ನಿಜವಾಗ್ಲೂ ಏಜೆ ಮನೆ ಕೊಡಿಸ್ತೀರಾ? ಕೊಡ್ಸೋದೇನು ಫಿಕ್ಸ್ ಅಂತ ಇಟ್ಕೊಬಿಡಿ. ಸರ್, ಏಜೆ ಮನೆ ಏನಾದ್ರು ಕೊಡ್ಸಿದ್ರೆ ಅಂದ್ಕೊಂಡಿದ್ದಕ್ಕಿಂತ ಸಖತ್ತಾಗಿ ಮೇಕಿಂಗ್ ಮಾಡ್ಕೊಡ್ತೀನಿ. ಮೇಕಿಂಗು ಟಾಕಿಂಗು ನನಗೆ ಗೊತ್ತಿಲ್ಲ. ಹೇಳಿ ಟೈಮ್ನಲ್ಲಿ ಶೂಟಿಂಗ್ ಮುಗಿಸ್ಕೊಡ್ಬೇಕು ಅಷ್ಟೇ. ಯಾಕೆ ಸರ್, ನಮ್ಮಲ್ಲಿ ನಂಬಿಕೆ ಅಲ್ವಾ? ನಂಬಿನೇ ನಾನು ಪಾಪರ್ ಆಗೋಗಿರೋದು. ಅಲ್ಲ, ಸೂಪರ್ ಆಗಿರೋದು ಅಂತ ಹೇಳಿ. ಮತ್ತೆ ಸರ್, ಮೊದಲೇ ಅಪ್ಪನ ಕೋಪ. ಆ ಮನೇಲಂತೂ ನಮ್ಮ ತಾಯಣೆಗಳು ಶೂಟ್ ಮಾಡೋಕ್ಕಾಗಲ್ಲ. ದೇವು, ನಾನು ಪ್ರೊಡ್ಯೂಸರ್ ಆಗಿಂತ ಮುಂಚೆ ಮ್ಯಾನೇಜರ್ ಆಗಿದ್ದವನು. ಯಾರ ಹತ್ರ ಹೇಗೆ ಮಾತಾಡಿದ್ರೆ ಕೆಲಸ ನಡೆಯುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬಂದೇ ಇರೋ. ಇಲ್ಲಿವರೆಗೂ ಧೈರ್ಯ ಮಾಡಿ ಎಲ್ಲ ಮಾಡಿದೆ, ದೇವ್ಗೂ ಬರೋದಕ್ಕೆ ಹೇಳಿದೆ. ಆದರೆ ನಾನೇನಾದರೂ ಎಡವಟ್ಟು ಮಾಡಿ ಏನಾದರೂ ಉಲ್ಟಾ ಹೊಡೆದ್ಬಿಟ್ರೆ ಅಯ್ಯೋ, ಏನಪ್ಪ ಮಾಡೋದು? ನಂಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆಯಲ್ಲ. ಲೀಲಾ, ಟೆನ್ಷನ್ ತಗೋಬೇಡ. ಟೆನ್ಷನ್ ತಗೊಂಡ್ರೆ ನಿನ್ನ ಹೆಲ್ತ್ ಕೆಡುತ್ತೆ. ಬಿ ಕೂಲ್ ಆ್ಯಂಡ್ ಕಾನ್ಫಿಡೆಂಟ್. ನೀನು ಅಂದ್ಕೊಂಡಿದ್ದೆಲ್ಲ ಹಾಗೆ ಆಗತ್ತೆ. ಹಲೋ ಹಲೋ ಮೇಡಮ್, ನಾನು ಬಾಂಡ್ಲಿ ಕುಮಾರ. ಏನ ಬಾಂಡ್ಲಿ ಕುಮಾರ? ನಿಮಗೆ ಬಳೆ ಕುಮಾರ ಗೊತ್ತು, ಬಾಂಡ್ಲಿ ಕುಮಾರ ಯಾರು ಅಂತ ತಲೆ ಮೇಲೆ ಕೈ ಇಟ್ಕೊಳ್ತಿದ್ದೀರಾ?
ನನಗೆ ಯಾವ ಕುಮಾರು ಗೊತ್ತಿಲ್ಲ ರೀ. ಅಯ್ಯೋ ಮೇಡಮ್, ಅದೇ ನಿಮ್ಮನ್ನ ಹಿಂದೆ ಹಾಕ್ಕೊಂಡು ಆ್ಯಡ್ ಮಾಡಿದ್ನಲ್ಲ, ಬಾಣ್ಲಿ ಕುಮಾರ. ಓ ಗೊತ್ತಾಯ್ತು ಹೇಳಿ. ಗೊತ್ತಾಯ್ತಾ ಮೇಡಮ್? ಏನಪ್ಪ ವಿಷಯ ಅಂದರೆ, ಈಗ ನಾನೊಂದು ಹೊಸ ಫಿಲಮ್ ತೆಗಿತಾ ಇದ್ದೀನಿ. ಅದರಲ್ಲಿ ನಿಮ್ಗೊಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಮೇಡಮ್. ಯಾವ ಥರ ರೋಲು? ಯಾವಾಗಿಂದ ಶೂಟಿಂಗು? ಒಳ್ಳೆ ರೋಲ್ ಮೇಡಮ್. ನೀವು ಯಾವತ್ತು ಹೇಳ್ತೀರೋ ಅವತ್ತೇ ಶೂಟಿಂಗು. ಸರಿ ಲೊಕೇಶನ್ನು? ಲೊಕೇಶನ್ನು ನಿಮ್ಮ ಮನೇಲೆ ಶೂಟಿಂಗ್ ಮೇಡಮ್. ವಾಟ್? ನಮ್ಮನೆಲ್ಲ? ನಿಮಗೆ ತೊಂದರೆ ಆಗಬಾರ್ದು ಅಂತ ನಿಮ್ಮನೇಲೆ ಶೂಟಿಂಗ್ ಇಟ್ಕೊಂಡಿದ್ದೀವಿ ಮೇಡಮ್. ಶೂಟಿಂಗ್ ಒಪ್ಕೊಂಡ ಹಾಗೆ ದಯವಿಟ್ಟು ನಿಮ್ಮನೇಲೆ ಶೂಟಿಂಗ್ ಮಾಡೋಕ್ಕೆ ಒಪ್ಕೋಬೇಕು ಮೇಡಮ್. ಏನ್ ತಮಾಷೆ ಮಾಡ್ತಿದ್ದೀರಾ? ನಮ್ಮನೆಲ್ಲ ಶೂಟಿಂಗ್ ಮಾಡ್ತೀವಿ ಅಂತ ಎಷ್ಟು ಧೈರ್ಯದಿಂದ ಹೇಳ್ತಿದ್ದೀರಾ ನೋಡಿ. ಇಡ್ರಿ ಫೋನು. ಅಲ್ಲ ಮೇಡಮ್, ಅಯ್ಯೋ 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 ಛೇ, ಒಂದು ತುತ್ತು ಬಾಯಿಗೆ ಬರಲಿಲ್ವಲ್ಲ. ಮೊದಲೇ ದೇವ್ರನ್ನ ಮನೆಗೆ ಕರ್ಸ್ಕೊಳ್ಳೋದೇ ದೊಡ್ಡ ವಿಷಯ ಆಗೋಗಿದೆ. ಅದರಲ್ಲಿ ಇವ್ರು ಬೇರೆ ಶೂಟಿಂಗ್ ಮಾಡ್ತಾರಂತೆ. ಶೂಟಿಂಗು ಇನ್ನು ನಮ್ಮ ಮನೆ ನಾನು ಸ್ಟುಡಿಯೋ ಅನ್ಕೊಂಡ್ಬಿಟ್ಟಿದ್ದಾರಾ? ಮೊದಲು ಇರೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು. ಇನ್ನೊಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳಕ್ಕಾಗಲ್ಲ. ಐ ಕಾಂಟ್ ಟೇಕ್ ದಟ್ ರಿಸ್ಕ್. ಮೇಡಮ್ ಕಾಫಿ. ಕಾಣಲ್ವಾ ನಿನ್ಗೆ? ಸ್ವಲ್ಪ ಮಿಸ್ ಆಗಿದ್ದಿದ್ರು ನನ್ನ ಡ್ರೆಸ್ ಮೇಲೆಲ್ಲ ಚೆಲ್ಲಿರ್ತಿತ್ತು. ನೋಡ್ಕೊಂಡು ಕೆಲಸ ಮಾಡೋದಕ್ಕಾಗಲ್ವಾ ಇಡಿಯಟ್? ಮೇಡಮ್, ನಾನು ಸರಿಯಾಗಿ ಕಾಫಿ ಕೊಟ್ಟೆ, ಆದರೆ ನೀವೇ ಸರಿಯಾಗಿ ತಗೊಳ್ಳಿಲ್ಲ. ಶಟ್ ಅಪ್! ತಪ್ಪು ಮಾಡೋದೆಲ್ಲ ಮಾಡಿ ನನಗೆ ಎದುರುತ್ರ ಕೊಡ್ತೀಯಾ? ಎಷ್ಟೇ ಕೊಬ್ಬು ನಿನ್ಗೆ? ನಿಮ್ಮಂಥವ್ರನ್ನೆಲ್ಲ ಮೊದಲು ಒದ್ದು ಹೊರಗೆ ಹಾಕ್ಬೇಕು. ಸಾರಿ ಮೇಡಮ್. ಸಾರಿ ಯಾಕೆ ಕೇಳ್ತಾ ಇದ್ಯಾ? ಅಂದ್ರೆ ನೀನ್ ತಪ್ಪು ಮಾಡಿದ್ಯಾ ಅಂತ ತಾನೇ? ಏನೋ ಗೊತ್ತಿಲ್ಲದೆ ಆಗೋಯ್ತು ಮೇಡಮ್. ಗೊತ್ತಾಗದೆ ಹೇಗಾಗತ್ತೆ? ನಿಮ್ಗೆಲ್ಲ ನನ್ನ ಮೇಲೆ ರೆಸ್ಪೆಕ್ಟ್ ಇಲ್ಲ. ನೀನ್ ಈಗ ಮಾಡಿರೋ ತಪ್ಪಿಗೆ ನಿನ್ನ ಸಂಬಳದಲ್ಲಿ ಕಟ್ ಮಾಡ್ತಿದ್ವಿ. ಮತ್ತೆ ನೀನು ಇದೇ ಥರ ಮಾಡಿದ್ರೆ ನಮ್ಮ ಲೀಲಾ ಅತ್ತೆ ಹೇಳ್ದಾಗೆ ನಿನ್ನನ್ನು ಓದೋಡಿಸ್ಬೇಕಾಗತ್ತೆ. ಹುಷಾರ್. ಮೇಡಮ್, ಇಷ್ಟು ಚಿಕ್ಕ ತಪ್ಪಿಗೆ ಅಷ್ಟು ದೊಡ್ಡ ಶಿಕ್ಷೆನಾ? ಈಗ ಚಿಕ್ಕ ತಪ್ಪು ಮಾಡಿರೋರು ನಾಳೆ ದೊಡ್ಡ ತಪ್ಪು ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ನಮ್ಮ ಲೀಲಾ ಅತ್ತೆ ಹೇಳ್ತಿದ್ರು, ಇತ್ತೀಚೆಗೆ ನಮ್ಮ ಕೆಲಸದವರೆಲ್ಲ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ, ಯಾರಿಗೂ ಜವಾಬ್ದಾರಿನೇ ಇಲ್ಲ ಅಂತ. ನಿಮ್ಮನ್ನೆಲ್ಲ ಓದೋಡಿಸ್ದಾಗ್ಲೇ ನಿಮಗೆಲ್ಲ ಬುದ್ಧಿ ಬರೋದು. ಆಗ್ಲೇ ಲೀಲಾ ಅತ್ತೆಗೂ ಸಮಾಧಾನ ಆಗೋದು.